ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ನಾವು ಈ ದಿನ ಏಕಾದಶಿ, ಮೋಕ್ಷದ ಏಕಾದಶಿ ಮಹಾತ್ಮೆಯನ್ನು ತಿಳ್ಕೊಂಡು ಬರೋಣ. ತಿಳ್ಕೊಳ್ಳೋದಕ್ಕಿಂತ ಮೊದಲು ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೀನಿ ಮತ್ತು ಗುಣಪ್ರಣಾಮವನ್ನು ಹೇಳಿ ಆ ನಂತರ ಇದರ ಮಹಿಮೆಯನ್ನು ತಿಳ್ಕೊಳ್ಳೋಣ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಓಂ ನಮೋ ಭಗವತಿ ವಾಸುದೇವಾಯ. ಓಂ ನಮೋ ಭಗವತಿ ವಾಸುದೇವಾಯ. ಓಂ ನಮೋ ಭಗವತಿ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನಿ. ನಮಸ್ತೆ ಸರಸ್ವತಿ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಮಾರ್ಗಶೀರ್ಷ ಶುಕ್ಲ ಪಕ್ಷ ಮೋಕ್ಷದ ಏಕಾದಶಿ, ಇದರ ಮಹಿಮೆಯನ್ನು ನಾವು ಇವತ್ತು ತಿಳ್ಕೊಳ್ಳಿದ್ವಿ. ಧರ್ಮರಾಜನು ಕೇಳುತ್ತಾನೆ, ಮಾರ್ಗಶೀರ್ಷ ಶುಕ್ಲ ಪಕ್ಷದಲ್ಲಿಯ ಏಕಾದಶಿ ಯಾವುದು? ಆ ದಿನ ಯಾವ ದೇವರ ಪೂಜೆ ಮಾಡಬೇಕು? ಆ ವ್ರತದ ವಿಧಿ ಯಾವುದು? ಲೋಕ ಕಲ್ಯಾಣಕ್ಕಾಗಿ ಅವರ ಪಾಪಗಳು ನಾಶವಾಗಬೇಕೆಂದು ನಾನು ನಿನ್ನನ್ನು ಕೇಳುತ್ತಿರುವೆ. ನನ್ನ ಶಂಕೆಯನ್ನು ದೂರ ಮಾಡು ಮತ್ತು ವಿಸ್ತಾರವಾಗಿ ಎಲ್ಲವನ್ನೂ ನನಗೆ ಹೇಳು. ಶ್ರೀಕೃಷ್ಣ ಅನ್ನುತ್ತಾನೆ, ರಾಜ, ನೀನು ನನಗೆ ಯೋಗ್ಯವಾದುದನ್ನು ಕೇಳಿದೆ. ನಿನ್ನ ಬುದ್ಧಿಯು ನಿರ್ಮಲವಾಗಿರುವುದು. ನೀನು ಬಹಳ ಒಳ್ಳೆಯದನ್ನೇ ಕೇಳಿದೆ. ಭಗವಂತನಿಗೆ ಪ್ರೀತಿ ಇರುವ ಆ ದಿನದ ಮಹಿಮೆಯು ನಾನು ನಿನಗೆ ಹೇಳುತ್ತೇನೆ, ಅದನ್ನು ಕೇಳು. ರಾಜ, ಈ ಏಕಾದಶಿ ನನ್ನ ದೇಹದಿಂದ ಹೇಗೆ ಉತ್ಪನ್ನವಾಯಿತು ಇದನ್ನು ನಿನಗೆ ಮೊದಲೇ ಹೇಳಿರುವೆನು. ನನ್ನ ಈ ಪ್ರೀತಿಯ ಏಕಾದಶಿ 3 ರಾಕ್ಷಸನ ಸಂಹಾರಕ್ಕಾಗಿ ಪ್ರಸಿದ್ಧವಾಗಿರುವಳು. ಈಗ ಮಾರ್ಗಶೀರ್ಷ ಶುಕ್ಲ ಪಕ್ಷದಲ್ಲಿಯ ಮೋಕ್ಷದ ಈ ಏಕಾದಶಿಯ ಸಲುವಾಗಿ ನಾನು ನಿನಗೆ ಹೇಳುತ್ತೇನೆ, ಕೇಳು. ಈ ಏಕಾದಶಿ ಎಲ್ಲ ಪಾಪಗಳನ್ನು ಕಳೆಯುವಂಥದ್ದು ಎಂದು ಪ್ರಸಿದ್ಧವಾಗಿದೆ. ಈ ಏಕಾದಶಿ ದಿವಸ ಭಗವಂತನಿಗೆ ಗಂಧ ಪುಷ್ಪಾದಿಗಳನ್ನು ಏರಿಸಿ ಶ್ರೀ ವಿಷ್ಣುವಿನ ಪೂಜೆ ಮಾಡಬೇಕು ಮತ್ತು ಭಕ್ತಿಯಿಂದ ಸಂಗೀತ ನೃತ್ಯಾದಿಗಳಿಂದ ಸಂತೋಷಪಡಿಸಬೇಕು. ಹೇ ರಾಜೇಂದ್ರ, ಇನ್ನೂ ಈ ಏಕಾದಶಿಯ ಬಗ್ಗೆ ಶುಭವೂ ಮತ್ತು ಕಲ್ಯಾಣ ಪ್ರಾಪ್ತವಾದ ಒಂದು ಹಳೆಯ ಪುರಾಣದಲ್ಲಿಯ ಕಥೆಯನ್ನು ಹೇಳುತ್ತೇನೆ, ಅದನ್ನು ಕೇಳು. ಈ ಕಥೆಯು ಕೇಳುವುದರಿಂದಲೇ ವಾಜಪೇಯ ಯಜ್ಞದ ಫಲ ಸಿಗುತ್ತದೆ. ಈ ಕಥೆಯ ಶ್ರವಣದ ಪುಣ್ಯದಿಂದ ಅಧೋಗತಿಗೆ ಹೋದಂತಹ ತಾಯಿ ತಂದೆಗಳು ಅಥವಾ ಪುತ್ರನು ಇವರೆಲ್ಲರೂ ಸ್ವರ್ಗಕ್ಕೆ ಹೋಗುತ್ತಾರೆ. ಇದರಲ್ಲಿ ಸಂಶಯವೇ ಇಲ್ಲ. ಆದ್ದರಿಂದ ಈ ಏಕಾದಶಿ ಮಹಾತ್ಮೆಯನ್ನು ಹೇಳುತ್ತೇನೆ, ಕೇಳು. ಪೂರ್ವ ಕಾಲದಲ್ಲಿ ಗೋಕುಲವೆಂಬ ಹೆಸರಿನ ರಮ್ಯ ಪಟ್ಟಣದಲ್ಲಿ ವೈಕಾಸನ ಎಂಬ ಹೆಸರಿನ ರಾಜನಿದ್ದನು. ಅವನು ತನ್ನ ಪ್ರಜೆಗಳನ್ನು ಮಕ್ಕಳಂತೆ ಪಾಲಿಸುತ್ತಿದ್ದನು. ಅವನ ರಾಜ್ಯದಲ್ಲಿ 4 ವೇದದ ಪಾರಂಗತರಾದ ಬ್ರಾಹ್ಮಣರು ಇರುತ್ತಿದ್ದರು. ಆ ರಾಜನು ಈ ಪ್ರಕಾರ ರಾಜ್ಯ ಮಾಡುತ್ತಿದ್ದಾಗ ಒಂದು ರಾತ್ರಿ ಸ್ವಪ್ನ ಕಂಡನು. ಆ ಸ್ವಪ್ನದಲ್ಲಿ ಅವನು ಕಂಡಿದ್ದೇನೆಂದರೆ, ತನ್ನ ತಂದೆಯು ಅಧೋಗತಿಯ ನರಕದಲ್ಲಿ ಹೋಗಿರುವಂತೆ. ಇದನ್ನು ಕಂಡು ಅವನಿಗೆ ಮನಸ್ಸಿನಲ್ಲಿ ಬಹಳ ಆಶ್ಚರ್ಯವಾಯಿತು. ಬೆಳಿಗ್ಗೆ ಬ್ರಾಹ್ಮಣರ ಹತ್ತಿರ ಈ ಸ್ವಪ್ನದ ವೃತ್ತಾಂತವನ್ನು ಹೇಳುತ್ತಾನೆ. ರಾಜನು ಅನ್ನುತ್ತಾನೆ, ಬ್ರಾಹ್ಮಣರೇ, ನಾನು ನಿನ್ನೆ ಸ್ವಪ್ನದಲ್ಲಿ ನನ್ನ ತಂದೆಯು ನರಕದಲ್ಲಿ ಬಿದ್ದಿರುವುದನ್ನು ಕಂಡೆನು. ಹಾಗೂ ಅವನು ನನಗೆ ಹೇಳುತ್ತಿದ್ದನು, ಮಗನೇ, ನಾನು ಈ ಅದೋ ಯೋನಿಯಲ್ಲಿ ಬಂದು ಬಿದ್ದಿರುವೆನು. ಇಲ್ಲಿಂದ ನನ್ನನ್ನು ಪಾರು ಮಾಡು ಮತ್ತು ನನ್ನನ್ನು ಬದುಕಿಸು ಅಂತ. ಬ್ರಾಹ್ಮಣರೇ, ಆದ್ದರಿಂದ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ನನ್ನ ಈ ಪ್ರಚಂಡವಾದ ರಾಜ್ಯವು ನನಗೆ ದುಃಖ
ದಾಯಕವಾಗಿರುವುದು. ನನ್ನ ಆನೆ, ಕುದುರೆ, ಈ ರಥ ಇವು ಯಾವುವು ಮತ್ತು ದ್ರವ್ಯ ಭಂಡಾರವು ನನಗೆ ಸುಖ ಕೊಡುವುದಿಲ್ಲ. ನನ್ನ ಹೆಂಡತಿ ಮತ್ತು ಗುಣವಂತನಾದ ಮಗನಿದ್ದರೂ ಈ ಯಾತರಿಂದಲೂ ನನಗೆ ಸುಖವಿಲ್ಲ. ಇನ್ನು ನಾನೇನು ಮಾಡಲಿ? ಎಲ್ಲಿ ಹೋಗಲಿ? ನನ್ನ ಈ ಶರೀರವು ಬೆಂಕಿಯಂತೆ ಉರಿಯುತ್ತಿರುವುದು. ಶ್ರೇಷ್ಠವಾದ ಬ್ರಾಹ್ಮಣರೇ, ಯಾತರಿಂದ ನನ್ನ ಪಿತೃಗಳಿಗೆ ಮೋಕ್ಷ ದೊರಕಿತು? ಅಂತ ದಾನ, ರಥ, ತಪ ಇಲ್ಲವೇ ಯೋಗ ಸಾಧನೆ ಅಂಥದ್ದು ಯಾವದನ್ನಾದರೂ ನನಗೆ ಹೇಳಿರಿ. ಯಾವನ ಪಿತೃಗಳು ನರಕದಲ್ಲಿ ಹೋಗಿರುವರೋ ಅಂದ ಮೇಲೆ ಅಂಥ ಮಗನು ಜೀವನದಿಂದ ಏಕೆ ಇರಬೇಕು? ಅವನ ಜೀವನವು ವ್ಯರ್ಥವಾದುದು ಎನ್ನಬೇಕಾಗುತ್ತದೆ. ಬ್ರಾಹ್ಮಣರು ಅನ್ನುತ್ತಾರೆ, ರಾಜ, ಇಲ್ಲಿ ಸಮೀಪದಲ್ಲಿ ಪರ್ವತ ಎಂಬ ಋಷಿಯ ಆಶ್ರಮವಿರುವುದು. ಆ ಋಷಿಗಳು ಭೂತಕಾಲ ಮತ್ತು ಭವಿಷ್ಯಕಾಲ ತಿಳಿದಿರುವವರು. ಹೇ ರಾಜರ್ಷದುಲ್ಲನೇ, ನೀನು ಈ ಮುನಿಗಳ ಕಡೆಗೆ ಹೋಗು. ರಾಜರು ಬ್ರಾಹ್ಮಣರ ಈ ಮಾತನ್ನ ಕೇಳಿ ಆ ಶ್ರೇಷ್ಠನಾದ ಅರಸನು ಖಿನ್ನ ಮನಸ್ಸಿನಿಂದ ಪರ್ವತ ಮುನಿಗಳ ಆಶ್ರಮಕ್ಕೆ ಹೋದನು. ಆ ಆಶ್ರಮವು ಶಾಂತವಾಗಿದ್ದು ಪ್ರಜೆಗಳಿಂದಲೂ ಬ್ರಾಹ್ಮಣರಿಂದಲೂ ತುಂಬಿಕೊಂಡಿತು ಮತ್ತು ಅಲ್ಲಿ ಅನೇಕ ಋಷಿಗಳು ವಾಸಿಸುತ್ತಿದ್ದರು. ಆ ಪರ್ವತ ಋಷಿಗಳ ಸುತ್ತಮುತ್ತ 4 ವೇದ ಪಾರಂಗತರಾದ ಋಷಿಗಳು ಇದ್ದರು. ಅವರನ್ನ ಕಂಡರೆ ಇವರು ಬೇರೆ ಬ್ರಹ್ಮದೇವರೇ ಎನ್ನುವ ಹಾಗಿತ್ತು. ಆ ಶ್ರೇಷ್ಠವಾದ ಮುನಿಗಳನ್ನು ಕಂಡು ರಾಜನು ಅವರಿಗೆ ಭೂಮಿಯ ಮೇಲೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಆಗ ಪರ್ವತ ಋಷಿಗಳು ರಾಜನಿಗೆ ಕುಶಲೋಪಚಾರಗಳನ್ನು ಕೇಳಿದರು. ಸೈನ್ಯವು, ಭಂಡಾರವು, ಕೋಟೆ, ರಾಜ್ಯದಲ್ಲಿಯ 7 ಅಂಗಗಳು ಇರುತ್ತವೆ. ಅವುಗಳು ಕುಶಲ ಪ್ರಶ್ನೆ ಇತ್ಯಾದಿ ಕೇಳಿದರು. ಮತ್ತು ನಿನಗೆ ರಾಜ್ಯ ಸೌಖ್ಯವಿರುತ್ತದೆಯೇ? ನಿನ್ನ ರಾಜ್ಯವು ನಿಷ್ಕಂಟಕವಾಗಿರುವುದೇ ಎಂದು ಕೇಳಿದರು. ರಾಜನು ಅನ್ನುತ್ತಾನೆ, ಋಷಿಶ್ರೇಷ್ಠ, ಕೃಪೆಯಿಂದ ರಾಜ್ಯದ ಎಲ್ಲ ಅಂಗಗಳು ಕುಶಲವಿರುವುದು. ಆದರೆ ಎಲ್ಲ ವೈಭವಗಳಿದ್ದರೂ ಒಂದು ವಿಘ್ನವು ಉಪಸ್ಥಿತವಾಗಿರುವುದು. ಏ ಪ್ರಭು, ನಾನು ಸ್ವಪ್ನದಲ್ಲಿ ನನ್ನ ತಂದೆ ನರಕದಲ್ಲಿ ಬಿದ್ದಿರುವುದನ್ನು ಕಂಡೆನು. ಅವನು ನನಗೆ, ಈ ನರಕದಿಂದ ನನ್ನನ್ನು ಉದ್ಧಾರ ಮಾಡು. ಈ ಸ್ವಪ್ನ ಕಂಡು ನಾನು ಬಹಳ ದುಃಖಿತನಾಗಿರುವೆನು. ಆ ದುಃಖರೂಪವಾದ ನದಿಯನ್ನು ದಾಟುವ ಉಪಾಯವು ನನಗೆ ಹೇಳಿರಿ. ಅದನ್ನು ಕೇಳಲು ನಾನು ಬಂದಿರುವೆ. ರಾಜನ ಈ ಮಾತು ಕೇಳಿ ಆ ಶ್ರೇಷ್ಠವಾದ ಪರ್ವತ ಮುನಿಗಳು ಕಣ್ಣುಗಳನ್ನು ಮುಚ್ಚಿಕೊಂಡು ಭೂತಕಾಲದ ಮತ್ತು ಭವಿಷ್ಯಕಾಲದ ಒಂದು ಕ್ಷಣ ಧ್ಯಾನ ಮಾಡಿದರು. ಆ ನಂತರ ಆ ರಾಜನಿಗೆ ಅಂದರು, ರಾಜನೇ, ನಿನ್ನ ತಂದೆಯು ಪೂರ್ವಜನ್ಮದಲ್ಲಿಯ ಪಾಪ ನನಗೆ ಈಗ ಗೊತ್ತಾಯಿತು. ಅವನು ಪೂರ್ವಜನ್ಮದಲ್ಲಿ 2 ಪತ್ನಿಯರನ್ನ ಮಾಡಿಕೊಂಡಿದ್ದನು. ಅದರಲ್ಲಿ ಒಬ್ಬ ಹೆಂಡತಿ ನನಗೆ ಋತುದಾನ ಕೊಟ್ಟು ನನ್ನನ್ನು ಬದುಕಿಸು ಎಂದು ಬೇಡಿಕೊಳ್ಳುತ್ತಿದ್ದಳು. ಆದರೆ ಅವನು ಆ ಮಾತು ಕೇಳುತ್ತಿರಲಿಲ್ಲ. ಆದರೆ ಅವನು ಬೇರೆ ಹೆಂಡತಿಯೊಡನೆ ಕಾಮಾಸಕ್ತನಾದನು. ಆದ್ದರಿಂದ ಅವನು ಇದುವರೆಗೆ ನರಕದಲ್ಲಿ ಬಿದ್ದಿರುವನು. ಕೂಪ ನರಕದಿಂದ ನನ್ನ ತಂದೆಗೆ ಮೋಕ್ಷವಾದೀತು ಹೇಳಿರಿ. ಋಷಿಗಳು ಹೇಳುತ್ತಾರೆ, ರಾಜ, ಮಾರ್ಗಶೀರ್ಷ ಶುಕ್ಲ ಪಕ್ಷದಲ್ಲಿಯ ಮೋಕ್ಷ ಎಂಬ ಹೆಸರಿನ ಏಕಾದಶಿಯು ಶ್ರೀ ವಿಷ್ಣುವಿಗೆ ಬಹಳ ಪ್ರಿಯವಾದದ್ದು. ಆ ತಿಥಿಗೆ ನೀವೆಲ್ಲರೂ ಉಪವಾಸ ಮಾಡಿ ಆ ಪುಣ್ಯವನ್ನು ನಿಮ್ಮ ತಂದೆಗೆ ಅರ್ಪಣೆ ಮಾಡಿರಿ. ಆ ಪುಣ್ಯದಿಂದ ನಿಮ್ಮ ತಂದೆಯು ನರಕದಿಂದ ಪಾರಾಗಿ ಮೋಕ್ಷಕ್ಕೆ ಹೋಗುವನು. ಪರ್ವತ ಋಷಿಗಳ ಈ ಮಾತು ಕೇಳಿ ರಾಜನು ಮನೆಗೆ ಬಂದನು ಮತ್ತು ಮಾರ್ಗಶೀರ್ಷ ಶುಕ್ಲ ಪಕ್ಷದ ಏಕಾದಶಿ ದಿವಸ ಬಂದು ಆ ನಂತರ ಅಂತಃಪುರದಲ್ಲಿಯ ಹೆಂಗಸರು ಮಕ್ಕಳ ಸಹಿತವಾಗಿ ಅವನು ಏಕಾದಶಿ ವ್ರತವನ್ನು ಉಪವಾಸ ಮಾಡಿ ಆ ಪುಣ್ಯವನ್ನು ತಮ್ಮ ತಂದೆಗೆ ಅರ್ಪಿಸಿದನು. ಆ ಸಮಯದಲ್ಲಿ ಆಕಾಶದಿಂದ ರಾಜನ ಮೇಲೆ ಮಳೆ ಕೆರೆದವು. ವೈಕಾಸನ ರಾಜ ತಂದೆಯು ಆಗಲೇ ಸ್ವರ್ಗಕ್ಕೆ ಹೊರಟಿ ಹೋದನು. ಎಲ್ಲರೂ ಅವನನ್ನು ಸ್ತುತಿಸುತ್ತಿದ್ದರು. ಅಂತರಿಕ್ಷದಿಂದ ಹೋಗುವಾಗ ಅವನು ತನ್ನ ಮಗನಿಗೆ ಸ್ಪಷ್ಟವಾಗಿ ಹೇಳಿದನು, ಮಗನೇ, ನಿರಂತರವಾಗಿ ನಿನ್ನ ಕಲ್ಯಾಣವಾಗಲಿ ಎಂದು ಹೇಳಿ ಸ್ವರ್ಗಕ್ಕೆ ಹೋದನು. ರಾಜನೇ, ಯಾವ
ಈ ಮೋಕ್ಷದ ಏಕಾದಶಿ ಮಾಡುವನು ಯಾವನು ಈ ಮೋಕ್ಷದ ಏಕಾದಶಿ ಮಾಡುವನು ಅವನ ಎಲ್ಲ ಪಾಪಗಳು ನಾಶವಾಗಿ ಅಂತ್ಯದಲ್ಲಿ ಮೋಕ್ಷ ಸಿಗುವುದು. ಈ ಮೋಕ್ಷದ ಏಕಾದಶಿ ಅಂತ ನಿರ್ಮಲವೂ ಮತ್ತು ಶುಭದಾಯಕವಂತಹ ಬೇರೆ ಯಾವ ಏಕಾದಶಿಯೂ ಇಲ್ಲ. ಈ ಏಕಾದಶಿ ವ್ರತ ಮಾಡುವುದರಿಂದ ಬರುವ ಪುಣ್ಯ ಎಣಿಕೆ ಮಾಡಲು ಸಾಧ್ಯವಿಲ್ಲ. ಈ ಏಕಾದಶಿ ಮಹಾತ್ಮೆ ಓದುವುದರಿಂದಲೂ ಕೇಳುವುದರಿಂದಲೂ ವಾಜಪೇಯಿ ಯಜ್ಞ ಫಲ ಸಿಗುತ್ತದೆ. ಈ ಏಕಾದಶಿಯು ಚಿಂತಾಮಣಿಯಂತೆ ಮನಸ್ಸಿನ ಇಚ್ಛೆಯನ್ನು ಪೂರೈಸುತ್ತದೆ ಮತ್ತು ಸ್ವರ್ಗ ಮೋಕ್ಷವನ್ನು ಕೊಡುತ್ತದೆ. ಶ್ರೀ ಬ್ರಹ್ಮಾಂಡ ಪುರಾಣದಲ್ಲಿಯ ಮೋಕ್ಷದ ಏಕಾದಶಿ ಮಹಾತ್ಮೆ ಸಂಪೂರ್ಣ. ಶ್ರೀಕೃಷ್ಣಾರ್ಪಣಮಸ್ತು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ.